ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ಕಡಿಮೆ ಅನಾಲಿಸಿಸ್ ಮಾಡಿ ಜಾಸ್ತಿ ಪ್ರಾಫಿಟ್ ಮಾಡುವಂತ ಒಂದು ಸ್ಟ್ರಾಟಜಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸುಮಾರು ಸ್ಟ್ರಾಟಜಿಗಳಿದೆ. ಸೊ ನನ್ನ ಆ ಒಂದಷ್ಟು ಸ್ಟ್ರಾಟಜಿಗಳಲ್ಲಿ ನಿಮ್ಮ ಒಂದು ಸಿಂಪಲ್ ಸ್ಟ್ರಾಟಜಿ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟ್ರಾಟಜಿ ಯಾವುದೇ ರೀತಿಯ ದೊಡ್ಡ ಕ್ಯಾಂಡಲ್ಸ್, ಚಿಕ್ಕ ಕ್ಯಾಂಡಲ್ಸ್, ಏನಂದ್ರೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮೇಷನ್ಸ್ ಏನಿದೆ ಅದೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಓಕೆ, ಈ ಒಂದು ಸಿಂಪಲ್ ಸ್ಟ್ರಾಟಜಿ ನೀವು ಫಾಲೋ ಮಾಡಿದ್ರೆ ನೀವೇನಾದ್ರೂ ಎಸ್ಪೆಷಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಸೊ 10 ಗಂಟೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ತೀರಾ, ಅದಾದ್ಮೇಲೆ ತುಂಬಾ ಒಂದು ಸ್ಟ್ರೆಸ್ ಇರುತ್ತೆ, ಆಫೀಸಲ್ಲಿ ಟ್ರೈಡ್ ಮಾಡಕ್ ಆಗೋದಿಲ್ಲ. ಅದ್ರ ಜೊತೆಗೆ ಸುಮಾರು ಜನಕ್ಕೆ ಇರುತ್ತೆ ಏನಂತ, ಈ ಟ್ರಾವೆಲ್ ಹೆವಿ ಇರೋದ್ರಿಂದ ಆಫೀಸ್ಗೆ ಹೋಗಿದ ತಕ್ಷಣ ಮತ್ತೆ ಅಲ್ಲಿ ಪ್ರೆಷರ್ ಇರೋದ್ರಿಂದ ಎರಡು ಪ್ರೆಷರ್ ಒಂದು ಹೋಲ್ಡ್ ಮಾಡಿ ಈ ಒಂದು ಟ್ರೇಡಿಂಗ್ ಮಾಡಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಮೈಂಡ್ ಸೆಟ್, ಆ ರೀತಿಯ ಪೊಸಿಷನ್ ನಿಮ್ಗೆ ಇತ್ತು ಅಂದ್ರೆ ಈ ಒಂದು ಸ್ಟ್ರಾಟಜಿ ಪರ್ಫೆಕ್ಟ್ ವರ್ಕ್ ಆಗುತ್ತೆ. ಅದು ನೀವು ಡಿಸಿಪ್ಲಿನ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ. ಓಕೆ, ಈ ಒಂದು ಸ್ಟ್ರಾಟಜಿ ತುಂಬಾ ಸಿಂಪಲ್. ಹಿಂದಿನ ದಿವಸ ಎಕ್ಸಾಂಪಲ್ ಸೋಮವಾರ ಅಂತ ಅನ್ಕೊಳ್ಳಿ. ಸೊ ಸೋಮವಾರ ಮಾರ್ಕೆಟ್ 3-3:30 ಈ ಒಂದು ಟೈಮಲ್ಲಿ ಯಾವ ಒಂದು ಸ್ಟಾಕ್ಗಳು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ನೀವು ಐಡೆಂಟಿಫೈ ಮಾಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದು ಅಪ್ ಟ್ರೆಂಡ್ ಇರ್ಬೇಕಾದ್ರೆ ಇರ್ಬೋದು, ಡೌನ್ ಟ್ರೆಂಡ್ ಬೇಕಾದ್ರೆ ಇರ್ಬೋದು, ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ನಾವು ಬಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ಟ್ರೆಂಡಿಂಗ್ ನ ನೀವು ಐಡೆಂಟಿಫೈ ಮಾಡಿ. ಎಕ್ಸಾಂಪಲ್ ನಿಫ್ಟಿ 50 ತಗೊಂಡ್ರೆ ಟಾಪ್ ಅಥವಾ ಟಾಪ್ ಗೇನರ್ ಅಲ್ಲಿ ಒಂದು 2 ಸ್ಟಾಕ್ ತಗೊಳ್ಳಿ, ಅಥವಾ ಟಾಪ್ ಲೂಸರ್ ಅಲ್ಲಿ ಒಂದು 2 ಸ್ಟಾಕ್ ತಗೊಳ್ಳಿ. ಇಷ್ಟೇ ನೀವು ಮಾಡಬೇಕಾಗಿರೋಂಥ ಕೆಲಸ ಅವತ್ತಿನ ದಿವಸ. ಇಲ್ಲ ಸತೀಶ್ ಅವರೇ, ನನಗೆ 3-3:30 ಆಗೋದಿಲ್ಲ, ಆಫೀಸ್ ಟೈಮಿಂಗ್ ಇರುತ್ತೆ, ಮೀಟಿಂಗ್ ಇರುತ್ತೆ, ಅದು ಇರುತ್ತೆ ಅಂದ್ರೆ ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ನಿಮಗೆ ಆಫೀಸಿಂದ ಮನೆಗೆ ಬಂದ್ಮೇಲೆ 6 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ ರಾತ್ರಿ ಆಫೀಸಿಗೆ ಬಂದೇ ಬರ್ತಿರಲ್ಲ, ಆ ಟೈಮಲ್ಲಿ ಅಟ್ಲೀಸ್ಟ್ ನೀವು ಈ ಒಂದು ಹೋಮ್ ವರ್ಕ್ ಅಂತ ಅನ್ಕೊಳ್ಳಿ. ಈ ಒಂದು ಹೋಮ್ ವರ್ಕ್ ನ ಮಾಡ್ಬೇಕು. ಏನಂತ, ಮತ್ತೆ ನೀವು NSE ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ನಿಫ್ಟಿ 50 ಟಾಪ್ ಒಂದು 2 ಸ್ಟಾಕ್ಸ್ ಯಾವ್ದಿತ್ತು 3:30 ಟೈಮಲ್ಲಿ, ಅದ್ರ ಜೊತೆಗೆ ಟಾಪ್ ಲೂಸರ್ಸ್ 2 ಸ್ಟಾಕ್ ಯಾವ್ದಿತ್ತು ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಇದಕ್ಕೂ ನೀವು 3 ಗಂಟೆಗೆ ಐಡೆಂಟಿಫೈ ಮಾಡುವಂತ ಒಂದು ಬೆಸ್ಟ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನೀವು 3-3:15 ಈ ಒಂದು ಟೈಮಲ್ಲಿ ನೀವು ಐಡೆಂಟಿಫೈ ಮಾಡಿದ್ರೆ ಟ್ರೆಂಡಿಂಗ್ ಸ್ಟಾಕ್ ನೆಕ್ಸ್ಟ್ ಡೇಗೆ ಸಹ ಕಂಟಿನ್ಯೂ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ನೀವೇನಾದ್ರು 3:30ಗೆ ಕ್ಲೋಸ್ ಆಗಿರುವಂತ ಸ್ಟಾಕ್ ಪ್ರೈಸ್ಗಳನ್ನ ನೀವು ಮನೆಗೆ ಬಂದ್ಮೇಲೆ 9 ಗಂಟೆ 10 ಗಂಟೆ ಇದು ಮಾಡಿದ್ರೆ, ನಿಮ್ಗೆ ಯಾವ ಒಂದು ಸ್ಟಾಕ್ 3 ಗಂಟೆಯಿಂದ 3:30 ಗಂಟೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿತ್ತು ಅಂತ ನೀವು ಲೈವ್ ಆಗಿ ನೋಡಕ್ಕೆ ಸ್ವಲ್ಪ ಮಿಸ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ನೀವು ಚಾರ್ಟ್ ನೋಡ್ಬೋದು, ಬಟ್ ಲೈವ್ ನೋಡಿದ್ರೆ ಒಂದು ಐಡಿಯಾ ಸಹ ಬರುತ್ತೆ ನೆಕ್ಸ್ಟ್ ದಿವಸ ಯಾವ ರೀತಿ ಈ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಟೈಮ್ ಸಿಕ್ಕರೆ ನೀವು 3-3:30 ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡ್ಕೊಡಕ್ಕೆ. ಅದ್ರ ಜೊತೆಗೆ ಐಡೆಂಟಿಫೈ ಮಾಡಿದ ತಕ್ಷಣ ಅವತ್ತಿನ ದಿವಸ, ಎಕ್ಸಾಂಪಲ್ ಸೋಮವಾರ ನಮ್ಮ ಎಕ್ಸಾಂಪಲ್ ಅಲ್ಲ, ಸೋಮವಾರ ನೀವೇನ್ ಮಾಡಬೇಕು, ಮಾರ್ಕೆಟ್ ಕ್ಲೋಸ್ ಆಗಿದ ತಕ್ಷಣ ಅಥವಾ 3-3:30 ಅಥವಾ 9 ಗಂಟೆ 10 ಗಂಟೆ ನಾನು ಏನ್ ಹೇಳಿದ್ನಲ್ಲ, ಆ ಒಂದು ಟೈಮಿಂಗ್ ಅಲ್ಲಿ ಮಾರ್ಕೆಟ್ ನ ಅಥವಾ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನ ಹೈಯೆಸ್ಟ್ ಲೋಯೆಸ್ಟ್ ನೀವು ಐಡೆಂಟಿಫೈ ಮಾಡಬೇಕು. ಸೊ ಎಕ್ಸಾಂಪಲ್ ಅನ್ಕೊಳ್ಳಿ, ಸ್ಟಾಕ್ ಪ್ರೈಸ್ ಅವತ್ತಿನ ದಿವಸ ಹಿಂಗಾಗಿತ್ತು, ಈ ರೀತಿ ಹೋಗಿತ್ತು ಅಂತ ಅನ್ಕೊಳ್ಳಿ. ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಅವತ್ತಿನ ದಿವಸನ ಹೈ ಐಡೆಂಟಿಫೈ ಮಾಡ್ಕೊಳ್ಳಿ, ಅವತ್ತಿನ ದಿವಸದ ಲೋ ಐಡೆಂಟಿಫೈ ಮಾಡ್ಕೊಳ್ಳಿ. ಇದು ಫಸ್ಟ್ ನೀವು ಮಾಡ್ಬೇಕಾಗಿರೋಂಥ ಒಂದು ಕೆಲಸ. ಇದು ಹಿಂದಿನ ದಿವಸ. ಓಕೆ, ಇದಾದ್ಮೇಲೆ ಈ ಒಂದು ಸ್ಟಾಕ್ ಎಕ್ಸಾಂಪಲ್ ನೀವು ICICI ಬ್ಯಾಂಕ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ICICI ಬ್ಯಾಂಕ್ 400 ರೂಪಾಯಿ ಹೈ ಪ್ರೈಸ್, 390 ರೂಪಾಯಿ ಲೋ ಪ್ರೈಸ್ ಅಂತ ಎರಡನ್ನ ಐಡೆಂಟಿಫೈ ಮಾಡ್ಕೊಂತೀರಾ. ಅದಾದ್ಮೇಲೆ ನೆಕ್ಸ್ಟ್ ದಿವಸ ಅಥವಾ ಮಂಗಳವಾರ ನಮ್ಮ ಎಕ್ಸಾಂಪಲ್ ಟ್ಯೂಸ್ಡೇ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋ ಗಂಟ ವೇಟ್ ಮಾಡ್ತೀರಾ. ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಬಿಕಾಸ್ ಹೊಸಬ್ರಾಗಿದ್ರೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ. ಓಕೆ, ಎಕ್ಸಾಂಪಲ್ ನಿಫ್ಟಿಯಲ್ಲಿ ಇರುವಂತ ICICI ಬ್ಯಾಂಕ್ ಈ ರೀತಿ ಅಪ್ ಟ್ರೆಂಡ್ ಹೋಗ್ತಿತ್ತು ಅಂತ ಅನ್ಕೊಳ್ಳಿ. ಸೊ 3:00 ಕ್ಲೋಸ್ ಆಯ್ತು, ನೀವು ಹೈ ಐಡೆಂಟಿಫೈ ಮಾಡಿದಾರ, ಲೋ ಐಡೆಂಟಿಫೈ ಮಾಡಿದಾರ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ದಿವಸ ನೀವೇನಾದ್ರೂ ಟಾಪ್ ಗೇನರ್ ಇಂದ ಏನಾದ್ರು ಐಡೆಂಟಿಫೈ ಮಾಡಿತ್ತು ಅಂದ್ರೆ, ಹಿಂದಿನ ದಿವಸದ ಅಪ್ ಟ್ರೆಂಡ್ ಯಾವ ಸ್ಟಾಕ್ ಇತ್ತು ಆ ಒಂದು ಸ್ಟಾಕ್ ನೀವ್ ಏನು ಹೈ ಮಾರ್ಕ್ ಮಾಡಿರ್ತೀರ, ಆ ಒಂದು ಹೈನ ಒಂದು ಮಾರ್ಕ್ ಲೈನ್ ಏನ್ ಮಾರ್ಕ್ ಮಾಡಿರ್ತೀರ ಅದ್ರ ಮೇಲೆ ಅಥವಾ 400 ರೂಪಾಯಿ ಮೇಲೆ ನಮ್ಮ ICICI ಎಕ್ಸಾಂಪಲ್ ಆ ಒಂದು ಲೆವೆಲ್ ಅಲ್ಲಿ ನಿಮ್ಮ ಒಂದು ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿರ್ಬೇಕು. ಅದು ಪಾಸಿಟಿವ್ ವಾಲ್ಯೂಮ್ ಅಲ್ಲಿ ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರೆ ಮತ್ತೊಂದು ಅಡ್ವಾಂಟೇಜ್. ಇಟ್ಸ್ ಜಸ್ಟ್ ಅನ್ ಹೆಡ್ಜ್ ತರ ಅಂತ ಅನ್ಕೊಳ್ಳಿ. ಓಕೆ, ಅದ್ರ ಜೊತೆಗೆ ಇಲ್ಲ ಸತೀಶ್ ಅವರೇ, ನಾನು ಪ್ರೀವಿಯಸ್ ಡೇನ ಲೂಸರ್ ಸ್ಟಾಕ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಈ ರೀತಿ ಸ್ಟಾಕ್ ಡೌನ್ ಟ್ರೆಂಡ್ ಹೋಗಿತ್ತು ಅಂತ ಅನ್ಕೊಳ್ಳಿ. ಸೊ ಹೈ ಐಡೆಂಟಿಫೈ ಮಾಡ್ತಾರೆ, ಲೋ ಐಡೆಂಟಿಫೈ ಮಾಡ್ತಾರೆ. ನೆಕ್ಸ್ಟ್ ದಿವಸ ನೀವು ಮಾಡ್ಬೇಕಾಗಿರೋದು, ನೆಕ್ಸ್ಟ್ ದಿವಸ ಈ ಒಂದು ಲೋ ಏನ್ ನೀವು ಮಾರ್ಕ್ ಮಾಡಿದ್ರೆ ಅದನ್ನ ಈ ಒಂದು ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿರ್ಬೇಕು. ಆ ಒಂದು ಕ್ಲೋಸಿಂಗ್ ಸಹ ಕೆರಡೆ ಸಿಕ್ಕಿರ್ಬೇಕು. ಸೊ ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ಪ್ರೀವಿಯಸ್ ಡೇ ಹೈ ಅಥವಾ ಒಂದು ಗೇನರ್ಸ್ ತಗೊಂಡಿದ್ರೆ ನೆಕ್ಸ್ಟ್ ದಿವಸ ಬಂದು ಪ್ರೀವಿಯಸ್ ಡೇ ಹೈ ಅಲ್ಲಿ ಕ್ಯಾಂಡಲ್ಸ್ ಕ್ಲೋಸ್ ಆಗಿರ್ಬೇಕು. ಲೂಸರ್ಸ್ ತಗೊಂಡಿದ್ರೆ ಕೆರಡೆ ಕ್ಲೋಸ್ ಆಗಿರ್ಬೇಕು. ಇದು ಚಾರ್ಟಲ್ ಸಹ ತೋರಿಸಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಇದಾದ್ಮೇಲೆ
ಸ್ಟಾಪ್ ಲಾಸ್ ಏನಂತ ಹೇಳಿದ್ರೆ ಯಾವುದೇ ಒಂದು ಕ್ಯಾಂಡಲ್ ಈ ಒಂದು ನಮ್ಮ ಎಕ್ಸಾಂಪಲ್ ತಗೊಂಡ್ರೆ ಈ ರೀತಿಯ ಒಂದು ಸಿಚುವೇಶನ್ ತಗೊಂಡ್ರೆ ನೀವು ಯಾವ ಕ್ಯಾಂಡಲ್ ನೀವು ಎಂಟರ್ ಆಗಿರ್ತಾರೆ, ಎಕ್ಸಾಂಪಲ್ ಈ ಕ್ಯಾಂಡಲ್ ಎಂಟರ್ ಆಗಿದ ತಕ್ಷಣ ನೀವು ನಿಮ್ಮ ಒಂದು ಸ್ಟಾಪ್ ಲಾಸ್ ನ ಈ ಕೆಳಗಡೆ ಪ್ಲೇಸ್ ಮಾಡಬಹುದು. ಅದೇ ರೀತಿ ಏನಾದ್ರು ಲೂಸರ್ಸ್ ಇಂದ ಮಾಡಿದ್ರೆ ಈ ಒಂದು ಕ್ಯಾಂಡಲ್ಸ್ ಬಂದಿದ ತಕ್ಷಣ ನೀವು ಇಲ್ಲಿ ಸ್ಟಾಪ್ ಲಾಸ್ ನ ಇಡಬಹುದು. ಓಕೆ, ಸೊ ಪ್ರಾಫಿಟ್ ಟಾರ್ಗೆಟ್ ನಾನು 2 ಆಪ್ಷನ್ಸ್ ಕೊಡ್ತೀನಿ. ನೀವು ಏನಾದ್ರು ರಿಸ್ಕ್ ತಗೊಳಕ್ಕೆ ಏನಾದ್ರು ರೆಡಿ ಇದ್ದೀರಾ, ಎಂಟರ್ ಡೇ ವೆಯ್ಟ್ ಮಾಡಿ ಸೂಪರ್ ಪ್ರಾಫಿಟ್ ಬೇಕಿತ್ತು ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡಿತ್ತಂದ್ರೆ ಈ ಒಡಿ ಗಂಟೆ ಅಥವಾ 3-3.25 ಗಂಟೆ ವೆಯ್ಟ್ ಮಾಡಬಹುದು. ನೆಕ್ಸ್ಟ್ ದಿವಸ ಅಥವಾ ಟ್ಯೂಸ್ಡೇ ವೆಯ್ಟ್ ಮಾಡಬಹುದು. ಇಲ್ಲ ಸತೀಶ್ ಅವರು ನಿಮಗೆ ಡೀಸೆಂಟ್ ಪ್ರಾಫಿಟ್ ಬೇಕು 1:1, 1:2, 1:3 ಅಂತ ಹೇಳಿದ್ರೆ ನೀವು ಅಷ್ಟನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಮಿನಿಮಮ್ 1:2 ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಕ್ಲೋಸ್ ಮಾಡ್ಬೋದು. ಓಕೆ, ಇದೆಲ್ಲ ಲಾಜಿಕ್ ನೋಡಿ. ಇದೊಂದು ಐಡಿಯಾ ಸ್ಟ್ರೇಟ್ ಮಾಡ್ತಾ ಇದ್ದೀನಿ ಸರಿ. ಓಕೆ, ಬಟ್ ಇದು ಲಾಜಿಕ್ ಇರಬೇಕಲ್ಲ. ನಾನು ಯಾವಾಗಲೂ ಅದೇ ಹೇಳೋದು, ಲಾಜಿಕ್ ಇಲ್ಲದ್ರೆ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ವರ್ಕ್ ಆಗೋದಿಲ್ಲ. ಸೊ ಈವನ್ ಟ್ರೇಡ್ಗಳಲ್ಲಿ ನಿಮಗೆ ಪರ್ಫೆಕ್ಟ್ ಲಾಜಿಕ್ ಇದ್ರೆ ಮಾತ್ರ ನೀವು ಮಾಡೋಕ್ಕಾಗೋದು. ಓಕೆ, ಸೊ ಈ ಒಂದು ಲಾಜಿಕ್ ಏನಂತ ಹೇಳಿದ್ರೆ ಯಾವುದೇ ಒಂದು ಸ್ಟಾಕು ಅಪ್ ಟ್ರೆಂಡ್ ಅಲ್ಲಿ ಈ ರೀತಿ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ದಿವಸ ಮಿನಿಮಮ್ 9:45 10 ಗಂಟೆ ಅದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಹೈ ಪ್ರಾಬಬಿಲಿಟಿ ಇದೆ. ನಾಟ್ 100% ಹೈ ಪ್ರಾಬಬಿಲಿಟಿ ಇದೆ. ಅದ್ರ ಜೊತೆಗೆ ಯಾವುದೇ ಒಂದು ಸ್ಟಾಕ್ ಕಂಪ್ಲೀಟ್ ಒಂದು ಡೌನ್ ಟ್ರೆಂಡ್ ಇತ್ತು ಅಂದ್ರೆ ನೆಕ್ಸ್ಟ್ ದಿವಸ 9:15 9:45 10 ಗಂಟೆ ಅದೇ ಟ್ರೆಂಡ್ ನ ಕಂಟಿನ್ಯೂಷನ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ 9:15 10 ಗಂಟೆ ಆದ್ಮೇಲೆ ಟ್ರೆಂಡ್ ಚೇಂಜ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಸ್ಟ್ರಾಟಜಿ ಪ್ರಕಾರ ನೀವು ಎಂಟ್ರಿ ಯಾವಾಗ ಆಗೋದು 9:31 ಮಾತ್ರ ಅಥವಾ 9:31 ಮಾತ್ರ. ಅದನ್ನ ಬಿಟ್ಟು ಇಲ್ಲ ಸತೀಶ್ ಅವರೇ ನಾನು ಆಮೇಲೆ ಸೆಕೆಂಡ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಎಂಟರ್ ಆಗ್ತೀನಿ 9:30 ಮಾಡ್ತೀನಿ ಅಂದ್ರೆ ಅದು ವರ್ಕ್ ಆಗೋದಿಲ್ಲ. ಆಲ್ರೆಡಿ ಹೇಳಿದಂಗೆ ನಿಮಗೆ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸ್ಟ್ರಾಟಜಿನ ಡಿಸಿಪ್ಲಿನ್ ಫಾಲೋ ಮಾಡಿ. ಓಕೆ, ಸೊ ನಾನು ಜಸ್ಟ್ ಒಂದು 2 ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಒಂದು ಟ್ರೆಂಡ್ ವರ್ಕ್ ಆಗಿದೆ ಅಂತ. ಓಕೆ ನೋಡಿ, ಇದೊಂದು ನಾನು ಜಸ್ಟ್ 2 ತೋರಿಸಿದ್ದೀನಿ. ನೀವು ಬೇಕಾದ್ರೆ ಯಾವುದೇ ಒಂದು ಚಾರ್ಟ್ ನ ಬೇಕಾದ್ರೆ ತಗೊಳ್ಳಿ. ನೀವು ಜಸ್ಟ್ ಒಂದು ಲೈವ್ ಆಗಿ ಹೋಗಿ ನೋಡಿದ್ರು ಸಹ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಓಕೆ, ಇದು ನೋಡಿ ಭಾರತಿ ಏರ್ಟೆಲ್ ನ ಒಂದು 1 ಡೇನ ಟೈಮ್ ಫ್ರೇಮ್. ಓಕೆ, ಸೊ ನೋಡಿ ಈ ದಿವಸದ ಒಂದು ಕ್ಯಾಂಡಲ್ ಏನಿದೆ ನಾನು ಹೈ ಮತ್ತೆ ಲೋನ ಬ್ರೇಕ್ ಮಾರ್ಕ್ ಮಾಡಿದ್ದೀನಿ. ಅದಾದ್ಮೇಲೆ ಆಬ್ವಿಯಸ್ಲಿ ಆಸ್ ಆಫ್ ನಾವು ಸ್ಟಾಕ್ ಮಾರ್ಕೆಟ್ ಟ್ರೆಂಡಿಂಗ್ ಇರೋದ್ರಿಂದ ಎಲ್ಲ ಸ್ಟಾಕ್ ನಿಮಗೆ ಒಂದು ಬೇರೆ ಸ್ಟಾಕ್ ಗಳೇ ಸಿಗ್ತಿದೆ. ಬಟ್ ಬುಲ್ಲಿ ಸ್ಟಾಕ್ ಸಹ ನೀವು ಟ್ರೈ ಮಾಡ್ಬೋದು. ಓಕೆ, ಅದಾದ್ಮೇಲೆ ಈ ರೀತಿ ಒಂದು ಮಾರ್ಕಿಂಗ್ ಮಾಡಿದ್ಮೇಲೆ ಇದು ಯಾವಾಗ ಮಾಡೋದು, ಸೋಮವಾರ ನಮ್ಮ ಎಕ್ಸಾಂಪಲ್ ಅಲ್ಲಿ. ಓಕೆ, ಸೊ ಮಾರ್ಕ್ ಮಾಡಿದ್ಮೇಲೆ ನೆಕ್ಸ್ಟ್ ದಿವಸ ನೀವು ನೋಡ್ಬೇಕು 15 ಮಿನಿಟ್ಸ್ ಕ್ಯಾಂಡಲ್. ನೋಡಿ ಹೇಳಿದ್ರೆ ಕಂಡೀಷನ್ಸ್ ನೋಡ್ಕೊಂಬಿಡಿ. ಬಿಕಾಸ್ ಕಂಡೀಷನ್ ನೀವು ಮಿಸ್ ಮಾಡಿದ್ರೆ 5 ಮಿನಿಟ್ಸ್ 10 ಮಿನಿಟ್ಸ್ ನೋಡ್ತೀನಿ ಅದು ವರ್ಕ್ ಆಗೋದಿಲ್ಲ. ಬಿಕಾಸ್ ಎಲ್ಲದಕ್ಕೂ ಒಂದು ಲಾಜಿಕ್ ಇಟ್ಕೊಂಡೆ ನಾವು ಮಾಡಿರೋದ್ರಿಂದ ನೀವು ಪೇಷನ್ಸ್ ಆಗಿ ವೆಯ್ಟ್ ಮಾಡಲೇಬೇಕಾಗುತ್ತೆ. ಓಕೆ ನೋಡಿ, ಈ ಒಂದು ಎಕ್ಸಾಂಪಲ್ ಅಲ್ಲಿ ಈ ಒಂದು ಓಕೆ ಓಕೆ ಸೊ ಏರ್ಟೆಲ್ ಅಲ್ಲಿ 15 ಮಿನಿಟ್ಸ್ ನ ಮಾರ್ಕ್ ಮಾಡಿದ್ದೀನಿ. 15 ಮಿನಿಟ್ಸ್ ಮಾರ್ಕ್ ಮಾಡಿದ್ರೆ ನೋಡಿ ಹೈ ಇದೆ, ಲೋ ಇದೆ. ಸೊ ಲೋನ ಬ್ರೇಕ್ ಆಗಿದೆ ನೋಡಿ. ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದ ತಕ್ಷಣ ನೀವು ನೆನ್ಪಿಟ್ಕೊಳ್ಳಿ ಕ್ಲೋಸ್ ಆಗ್ಲೇಬೇಕು. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಕ್ಯಾಂಡಲ್ಸ್ ಈ ರೀತಿ ಬರ್ತಾ ಇರುತ್ತೆ 9:27 28 ಹಿಂಗ್ ಬರ್ತಿರುತ್ತೆ. ಸಡನ್ ಆಗಿ ಏನಾಗುತ್ತೆ ಅಂತಂದ್ರೆ ಲಾಸ್ಟ್ 1 ಮಿನಿಟ್ 1.5 ಮಿನಿಟ್ಸ್ ಅಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇದು ಈ ರೀತಿ ಕ್ಲೋಸ್ ಆಗ್ಬಿಡುತ್ತೆ. ಅದು ಪ್ರೀವಿಯಸ್ ಡೇನ ಲೋನ ಮೇಲೆ ಕ್ಲೋಸ್ ಆಗ್ಬಿಡುತ್ತೆ. ಅವಾಗ ನಿಮಗೆ ಒಂದು ಸ್ಟ್ರಾಟಜಿ ವರ್ಕ್ ಆಗೋದು ಅರ್ಜೆಂಟ್ ಮಾಡಿ ಎಂಟರ್ ಆದ್ರೆ ಸ್ಟಾಪ್ ಲಾಸ್ ಆರಾಮಾಗಿ ಇಟ್ಟಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ನೀವು ವೆಯ್ಟ್ ಮಾಡ್ಬೇಕು ನೋಡಿ. ಕ್ಯಾಂಡಲ್ ಕ್ಲೋಸ್ ಆಗಿದ ತಕ್ಷಣ ಈ ಒಂದು ಕ್ಯಾಂಡಲ್ ಕೆಳಗಡೆ ಎಂಟರ್ ಆಗ್ತೀರಾ, ಸ್ಟಾಪ್ ಲಾಸ್ ಇಲ್ಲಿ ಸಹ ಇಡಬಹುದು. ಇಲ್ಲ ನಿಮ್ಗೆ ಸ್ಟಾಪ್ ಲಾಸ್ ಸ್ವಲ್ಪ ದೊಡ್ಡದಾಯ್ತು ಅಂದ್ರೆ ಸ್ವಲ್ಪ ಈ ಒಂದು ಕ್ಯಾಂಡಲ್ ಇಂದ ಫಸ್ಟ್ ಕ್ಯಾಂಡಲ್ ಒಂದು 75% ಹತ್ರ ಇಲ್ಲಿ ಇಟ್ಟರೆ ನಿಮ್ಮ ಸ್ಟಾಪ್ ಲಾಸ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ಇಟ್ಟಿದ್ರೆ 1:1 ಆರಾಮಾಗಿ ಅಚೀವ್ ಆಯ್ತು. ಅಥವಾ ನೀವು 7 ಗಂಟೆ ವೆಯ್ಟ್ ಮಾಡಿದ್ರೆ 1:2 ಆರಾಮಾಗಿ ಅಚೀವ್ಮೆಂಟ್ ಆಯ್ತು. ಬಟ್ ಈಗ ಬೇಕಾಗಿರೋದು ಪೇಷನ್ಸ್. ಈ ರೀತಿ ಒಂದು ಎಂಟರ್ ಆದ್ಮೇಲೆ ಸ್ವಲ್ಪ ಈ ರೀತಿ ಆಗ್ಬೇಕಾದ್ರೆ ನೀವು ಭಯ ಬೀಳಬಾರ್ದು. ಸೊ ಯಾಕಂದ್ರೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಓಕೆ, ಇದು ಏರ್ಟೆಲ್ ನ ಒನ್ ಆಫ್ ದಿ ಎಕ್ಸಾಂಪಲ್. ಇದನ್ನ ಬಿಟ್ಟು ಮತ್ತೆ ಇನ್ನೊಂದು ಸ್ಟಾಕ್ ಅಲ್ಲಿ ತೋರಿಸ್ತೀನಿ ಅಂದ್ರೆ ಬಜಾಜ್ ಫಿನ್ಸ್ ಅವ್ರನ್ನ ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ ನೋಡಿ. ಸಾರಿ, ಜಸ್ಟ್ ಈಗ ಊಟ ಮಾಡೋದಕ್ಕೋಸ್ಕರ ಸ್ವಲ್ಪ ಒಂದು ಕೆಮ್ಮು ಬರ್ತಿದೆ, ನೀರು ಕುಡಿಬೇಕಂತ ಅನಿಸುತ್ತೆ. ಓಕೆ, ಸೊ ಸಾರಿ ಫಾರ್ ದಟ್. ಓಕೆ, ಸೊ ನೆಕ್ಸ್ಟ್ ನೋಡಿ ಬಜಾಜ್ ಫಿನ್ಸ್ ಅವ್ರನ್ನ ಒಂದು ಸ್ಟಾಕ್ ಬಂದು ಇದು 15,000 16,000 ಇದೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದನ್ನ ಬೇಕಾದ್ರೆ ನೀವು 50 ರೂಪಾಯಿ ಸ್ಟಾಕ್ ಅಲ್ಲೂ ಮಾಡಿ, 100 ರೂಪಾಯಿ ಸ್ಟಾಕ್ ಅಲ್ಲೂ ಮಾಡಿ, 1,000 ರೂಪಾಯಿ 2,000 ರೂಪಾಯಿ ಸ್ಟಾಕ್ ಸಹ ಮಾಡಿ, ಏನು ಪ್ರಾಬ್ಲಮ್. ಬಟ್ ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೋಸ್ಕರ ಬಿಕಾಸ್ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡಿರುವಂತ ಒಂದು ಸ್ಟಾಕ್ಸ್ ನೋಡಿ. ಹೈ ಮಾರ್ಕ್ ಮಾಡಿದ್ದೀನಿ, ಲೋ ಮಾರ್ಕ್ ಮಾಡಿದ್ದೀನಿ. ಇದು ಕ್ಯಾಂಡಲ್. ಅದ್ರ ಜೊತೆಗೆ ನೋಡಿ ಈ ಒಂದು ಲೋ ಹೈನ ಬ್ರೇಕ್ ಆಗುತ್ತೆ ಅಂತ ನೆಕ್ಸ್ಟ್ ಡೇ ನಾನು ವೆಯ್ಟ್ ಮಾಡ್ತೀನಿ. ಏನ್ ಮಾಡ್ತೀನಿ ನೆಕ್ಸ್ಟ್ ಡೇ ಬಂದ್ಮೇಲೆ 15 ಮಿನಿಟ್ಸ್ ಕ್ಯಾಂಡಲ್ ಓಪನ್ ಮಾಡ್ತೀನಿ ನೋಡಿ. ಆಲ್ರೆಡಿ ಆಸ್ ಆಫ್ ಸ್ಟಾಕ್ ಮಾರ್ಕೆಟ್ ಟ್ರೆಂಡ್ ಡೌನ್ ಟ್ರೆಂಡ್ ಇರೋದ್ರಿಂದ ಇದೇನು ನಾಟ್ ಎ ಬಿಗ್ ಡೀಲ್ ಅಂತ ಹೇಳ್ಬೋದು. ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಮಾಡಿ ಡೌನ್ ಟ್ರೆಂಡ್ ಆದ್ಮೇಲೆ ನೋಡಿ ಹೇಳಿದ್ರೆ ಇದೇ ಟ್ರೆಂಡ್ ನೆಕ್ಸ್ಟ್ ಡೇ ಸಹ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ನೋಡಿ ಅದೇ ರೀತಿ ಕಂಟಿನ್ಯೂ ಆಗ್ತಿದೆ. ಸೊ ಬ್ರೇಕ್ ಆಗಿದ ತಕ್ಷಣ ಇಲ್ಲಿ ಎಂಟರ್ ಆಗ್ತೀರಾ, ಇಲ್ಲಿ ಸ್ಟಾಪ್ ಲಾಸ್ ಇಡ್ತಾರೆ ನೋಡಿ 1:1 1:2 ಆರಾಮಾಗಿ ಅಚೀವ್ಮೆಂಟ್ ಆಯ್ತು. ಇಲ್ಲ ನೀವು ಈ ಗಂಟೆ ವೆಯ್ಟ್ ಮಾಡಿದ್ರೆ ನೋಡಿ ಈ ಒಂದು ಕೇಸಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿರೋದು. ಜಸ್ಟ್ ಅ ಮ್ಯಾಟರ್ ಆಫ್ ನಿಮ್ಮ ಒಂದು ಡಿಸಿಪ್ಲಿನ್ ಅಷ್ಟೇ. ನೀವು ಬೇಕಿತ್ತಂದ್ರೆ ಈ ಗಂಟೆ ವೆಯ್ಟ್ ಮಾಡ್ಬೋದು. ಇಲ್ಲ ಸತೀಶ್ ಅವರ ಡೀಸೆಂಟ್ ಪ್ರಾಫಿಟ್ ಬೇಕಿತ್ತು ಅಂದ್ರೆ ಡೀಸೆಂಟ್ ಆಗಿ ತಗೊಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ಓಕೆ, ಸೊ ಅದ್ರ ಜೊತೆಗೆ ಆಡಿಯೋ ಹೇಳಿದಾಗ ಟ್ರೆಂಡ್ ಹಂಗೆ ಕಂಟಿನ್ಯೂ ಆಗೋದ್ರೆ ಇದನ್ನ ಸಹ ನೀವು ಹಂಗೆ ಫಾಲೋ ಮಾಡಿದ್ರೆ ಆರಾಮಾಗಿ ಪ್ರಾಫಿಟ್ ಬರುತ್ತೆ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ವರ್ಕ್ ಆಗೋದು ಆಡಿಯೋ ಹೇಳಿದಂಗೆ ನೀವೇನಾದ್ರು ಆಫೀಸ್ಗೆ ಹೋಗ್ತಾ ಇದ್ದೀರಾ, ನಿಮಗೆ ಪ್ರೆಷರ್ ಇದೆ, ಟೆನ್ಷನ್ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಇದನ್ನ ನೀವು ಫಾಲೋ ಮಾಡ್ಬೋದು. ಇಲ್ಲ ಸತೀಶ್ ನಾನು ಡೀಸೆಂಟ್ ಆಗಿ ಕಲ್ತ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ನಮ್ಮ ಕಾನ್ಸೆಪ್ಟ್ ಒಂದು
ಡೀಟೇಲ್ ಆಗಿರುವಂಥ ಒಂದು ಇಂಟ್ರಾಡೇ ಕಾನ್ಸೆಪ್ಟ್ ಸೂಪರ್ ಆಗಿದೆ. ಅದ್ರ ಜೊತೆಗೆ ಎಲ್ಲ ಸತೀಶ್ ನನಗೆ ಆಪ್ಷನ್ ಸೆಲ್ಲಿಂಗ್ ಬೇಕಿತ್ತಂದ್ರೆ ಆಪ್ಷನ್ ಸೆಲ್ಲಿಂಗ್ ನಾನು ಇವಾಗ ಕಂಟಿನ್ಯೂಸ್ ಮಾಡೋದ್ರಿಂದ ಸೂಪರ್ ಆಗಿ ಒಂದು ಕಂಫರ್ಟ್ ಕೊಡ್ತಿದೆ ಅಂತ ಹೇಳ್ಬೋದು. ಅದನ್ನ ಸಹ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅದನ್ನ ಸೇಮ್ ಎನ್ರೋಲ್ಮೆಂಟ್ ಆಗ್ಬೋದು. ಅದ್ರ ಜೊತೆಗೆ ಅಪ್ಸ್ಟಾಕ್ ಏಂಜಲ್ ಮತ್ತೆ ಜೆರೋದ ಮುಖಾಂತರ ಅಕೌಂಟ್ ಓಪನ್ ಮಾಡಿ ಸಹ ನಾನು ಸಪೋರ್ಟ್ ಮಾಡ್ಬೋದು. ಅದ್ರ ಜೊತೆ ಅಡಿಷನಲ್ ಸರ್ವಿಸಸ್ ಏನಾದ್ರು ಬೇಕಿದ್ದರಿಂದ ಬಿಟ್ಟು 9620275275 ವಾಟ್ಸ್ಆಪ್ ಮಾತ್ರ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.